ಕಲೋನಿಯಲ್ ಹ್ಯಾಂಗ್ ಓವರ್ ಅಂತಾರಲ್ಲ ಅದು ತುಂಬ ಇದೆ ನಮ್ಮಲ್ಲಿ. ಬಟ್ ಏನಂದ್ರೆ ಅದು ನಿಧಾನವಾಗಿ ಹೋಗಬೇಕು. ನಾನು ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು, ನಾನು ಕನ್ನಡ ಶಾಲೆಯಲ್ಲಿ ಕಲಿತೇ ಇಲ್ಲ, ಯಾರು ನಂಬೋದೇ ಇಲ್ಲ ಹೇಳಿದ್ರೆ. ನಂಗೆ ಅಮ್ಮ ಕಲಿಸಿದ್ದು. ನಮ್ಮಮ್ಮ ತೆಲುಗುನವ್ರು, ಆಂಧ್ರದವರು. ನನ್ನ ಮಗಳಿಗೆ ಕನ್ನಡ ಬರಲ್ಲ, ಬರ್ದೇ ಹೋಗ್ಬಾರ್ದು ಅಂತ ಮನೇಲಿ ನನಗೆ ಕಲಿಸಿದ್ರು. ಓದಕ್ಕೆ ಬರೆಯೋಕ್ಕೆ ಮತ್ತೆ ಮಾತಾಡೋಕೆ ಅಫ್ಕೋರ್ಸ್ ಇಲ್ಲೇ ಹುಟ್ಟು ಬಂದು ಬರ್ತಾ ಇತ್ತು. ನನಗೆ ಸಮಸ್ಯೆ ಇತ್ತು. 1 ವರ್ಷದ ಕಾಲ ನಾನು ವ್ರತ ಥರ ಇಂಗ್ಲೀಷ್ ಓದಬಾರ್ದು ಮಾತಾಡಬಾರ್ದು ಅಂತ 1 ವರ್ಷ ನಾನು ಕಾನ್ವೆಂಟಲ್ಲೇ ಓದಿದ್ದು, ಸೆಂಟ್ರಲ್ ಸಿಲೆಬಸ್ಸಲ್ಲಿ. ತುಂಬ ನಾನು ಇದು ಮಾಡಿಕೊಂಡೆ. ನನ್ನ ಬರವಣಿಗೆ ಮಾತೆಲ್ಲ ಇಂಗ್ಲೀಷೇ ಆಗಿತ್ತು. ಆಮೇಲೆ ಕನ್ನಡ ರುಚಿ ಎತ್ಬಿಡ್ತು ನನಗೆ. ಹಾಗೆ ಏನಂತಂದರೆ ಇಂಗ್ಲೀಷ್ ಇಸ್ ದ ಮೆಜರ್ಮೆಂಟ್ ಆಫ್ ಅವರ್ ವರ್ತ್. ನನ್ನ ಯೋಗ್ಯತೆಗೆ ಅದೇ ಒಂದು ಅಳತೆಗೋಲು ಅನ್ನುವ ಭ್ರಾಂತಿಯನ್ನು ಮೊದಲು ಬಿಡಬೇಕು ನಾವು. ನಮ್ಮ ಪ್ರಾಣೇಶ್ ಗಂಗಾವತಿ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ಅಚ್ಚ ಕನ್ನಡ ಮಾತಾಡ್ಕೊಂಡು ನಾನು 28 ರಾಷ್ಟ್ರ ಸುತ್ಕೊಂಡ್ಬಂದಿದ್ದೀನಿ ಅಂತ. ಹಾಗೆ ನಾವು ಇಂಗ್ಲೀಷ್ ಅನ್ನೋದು ನಮ್ಮ ಯೋಗ್ಯತೆಯ ಅಳತೆಗೋಲಲ್ಲ, ಅದೊಂದು ಟೂಲು. ಮೊಬೈಲ್ ಇದ್ದಂಗೆ. ಮೊಬೈಲ್ ಬೇಕಾದ್ರೆ ಸ್ವಿಚ್ ಆಫ್ ಮಾಡ್ತೀನಿ, ಬೇಕಾದ್ರೆ ಆನ್ ಮಾಡ್ತೀನಿ, ಬೇಕಾದಾಗ ಬಳಸ್ತೀನಿ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಮನೆಗಳಲ್ಲೂ ಕೂಡ ನಾನೊಂದು ಅನುಭವ ಹೇಳ್ತೀನಿ ಕೇಳಿ. ನನ್ನ ಒಬ್ಬಳು ವಿದ್ಯಾರ್ಥಿನಿ ಇಂಜಿನಿಯರಿಂಗ್ ಮಾಡಿದ್ಲು, ಅವಳು ಮದುವೆ ಆಗಿ ಅಮೆರಿಕಕ್ಕೆ ಹೋದ್ಲು. ಅಲ್ಲೇ ಆನ್ಲೈನ್ ಕ್ಲಾಸಿಗೆ ಬರ್ತಾ ಇದ್ಲು ಅವಳು, ಯಾವುದೋ ಒಂದು ಸಂಸ್ಕೃತ ಕಲಿಯೋಕ್ಕೆ. ಅಲ್ಲಿ ಅವಳ ಗಂಡನಿಗೆ ಇನ್ಯಾವುದೋ ಊರಿಗೆ ಹೋಗೋದಿತ್ತು. ಸ್ಟಾಪ್ ಗ್ಯಾಪ್ ಒಂದು 4-5 ತಿಂಗಳು ಅವಳಿಗೆ ಕೆಲಸ ಮಾಡೋಕ್ಕಾಗಲಿಲ್ಲ. ಪಕ್ಕದಲ್ಲೇ ಯಾವುದೋ ಶಾಲೆ ಇತ್ತಂತೆ, ಅಲ್ಲಿ ಟೀಚರ್ ಅಸಿಸ್ಟೆಂಟ್ ಆಗಿ ಟೀಚರ್ಗೆ ಅಸಿಸ್ಟ್ ಮಾಡೋಕ್ಕೆ ಅವಳು ಹೋಗ್ತಾ ಇದ್ಲಂತೆ. ಅವಳು ಒಂದು ಅನುಭವ ಹೇಳ್ಕೊಂಡ್ಳು, ಅಕ್ಕ ನೋಡಿ ಅಲ್ಲಿ ಚಿಕ್ಕ ಮಕ್ಕಳು ಅಂದರೆ ಪ್ರೀ ನರ್ಸರಿ ಇರ್ತಾರಲ್ಲ ಆ ಮಕ್ಕಳಿಗೆ ಪಾಠ. ಸೊ ಆ ಮಕ್ಕಳು, ನಮ್ಮ ಭಾರತೀಯ ಮಕ್ಕಳೆಲ್ಲ ಇಂಗ್ಲೀಷ್ ಮಾತಾಡತ್ವೆ, ಆದರೆ ಚೈನೀ ಮಕ್ಕಳು, ಸ್ಪ್ಯಾನಿಷ್ ಮಕ್ಕಳು, ಫ್ರೆಂಚ್ ಮಕ್ಕಳು, ಜಾಪನೀಸ್ ಮಕ್ಕಳು ಇಂಗ್ಲೀಷ್ ಮಾತಾಡ್ತಿರ್ಲಿಲ್ಲ. ಸೊ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಇವಳು ಸಹಜವಾಗಿ ಹೇಳಿದ್ಲಂತೆ, ನೀವು ಮಕ್ಕಳಿಗೆ ನಾವು ಹೇಳೋದು ಅರ್ಥ ಆಗ್ತಿಲ್ಲ, ನೀವು ಮನೇಲಿ ಸ್ವಲ್ಪ ಇಂಗ್ಲೀಷ್ನ ಮಾತಾಡ್ಸೋಕೆ ಶುರು ಮಾಡಿ ಅಂತ ಹೇಳಿದ್ಲಂತೆ. ಅವಳು ನಿಂತ್ಕೊಂಡ್ಬಿಟ್ರಂತೆ ಅವರು. ಹೌ ಡೇರ್ ಯು ಸೇ ದಿಸ್? ನಾವು ಮನೇಲಿ ಚೈನೀಸ್ ಕಲಿಸ್ತೀವಿ, ಸ್ಪ್ಯಾನಿಷ್ ಕಲಿಸ್ತೀವಿ, ನೀವು ಕಲಿಸಿ ಇಂಗ್ಲೀಷ್ನ, ನಮ್ಮ ಮನೇಲಿ ನಾವು ಯಾಕೆ ಇಂಗ್ಲೀಷ್ ಮಾತಾಡಿಸ್ಬೇಕು ಅಂತ. ಅವಳು ಹೆದರ್ಕೊಂಡ್ಬಿಡು. ಅಕ್ಕ ನಮ್ಮವರು ಅಮೇರಿಕಕ್ಕೆ ಎಂದಾರು ಜೀವನದಲ್ಲಿ ಹೋಗ್ಬೇಕಲ್ಲ, ಫೈನಲ್ ಡೆಸ್ಟಿನೇಷನ್ ಅನ್ನೋ ಭ್ರಾಂತಿಯ ಡೆಸ್ಟಿನೇಷನ್ ಅಮೇರಿಕಾ, ಅದಕ್ಕಾಗಿ ಇಲ್ಲಿಂದಲೇ ಶುರು ಮಾಡ್ಕೊಂಡ್ಬಿಡ್ತಾರೆ ಇಂಗ್ಲೀಷು. ಅಂದರೆ ಹೇಗಿದೆ ಅಂತ. ಅವರು ಕೂಡ ಅಲ್ಲಿಗೆ ಹೋಗ್ತಾರೆ, ಚೈನಿಯವರು ಬರ್ತಾರೆ, ಜಾಪಾನ್ ಬರ್ತಾರೆ, ಜರ್ಮನ್, ಬಟ್ ಅವ್ರ ಭಾಷೆನ ಅವ್ರು ಬಿಡೋದಿಲ್ಲ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮಕ್ಕಳು ಅಲ್ಲಿ ಹೋಗ್ಬೇಕು ಅಂದ್ರೆ ಇವ್ರು ಶುರು ಮಾಡ್ಕೊಂಡ್ಬಿಡ್ತಾರೆ ಇಂಗ್ಲೀಷು. ಮಕ್ಕಳನ್ನ ಕಳಿಸ್ಬಿಟ್ಟು ನಾವು ಬಾಣಂತನ ಮಾಡೋಕೆ ಹೋಗೋದೇ ಅಂತ ಪ್ಲಾನ್ ಇರುತ್ತಲ್ಲ, ಇದು ಫಸ್ಟ್ ಹೋಗ್ಬೇಕು. ಇಂಗ್ಲೀಷ್ ನಮ್ಮ ಯೋಗ್ಯತೆ ಅಳತೆಗೋಲಲ್ಲ, ಅದು ಯೂನಿವರ್ಸಲ್ ಟೂಲ್ ಒಪ್ಕೊಳ್ತೀನಿ. ಆದರೆ ಅದೊಂದನ್ನೇ ನಾನು ಬದುಕಬೇಕು ಅನ್ನೋ ಭ್ರಾಂತಿ ಮೊದಲು ಹೋಗಬೇಕು. ಮತ್ತೆ ಅದನ್ನು ಆಚೆ ಬರೋದು ತುಂಬ ಕಷ್ಟ ಇದೆ. ನನಗೆ ಆ ಕಷ್ಟ ಅನುಭವ ಆಗುತ್ತೆ. ಇಂಗ್ಲೀಷ್ ಇಲ್ಲದೆ ಮಾತಾಡೋಕೆ ತುಂಬ ಪ್ರಯತ್ನ ಪಡ್ತೀನಿ ನಾನು. ಮನೇಲೂ ಆ ಒಂದು ಇದು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ.